ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಆಗುತ್ತೆ, ಬಟ್ 6 ಪೈಪು ಫಾರ್ ಬೆಟರ್ ಕವರೇಜ್, ಕಾರ್ನರ್ ಕವರೇಜಿಗೆ 6 ಪೈಪ್ ಇಸ್ ಬೆಟರ್. 4 ಪೈಪ್ ಇಟ್ಟಿದ್ದೀನಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಕವರೇಜ್ ಕಮ್ಮಿ ಆಗ್ತಿತ್ತು. ಅಂದರೆ ಕಾರ್ನರ್ ಸ್ಟ್ರೆಸ್ ಆದಾಗ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಇರಿಗೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಹೋಗಿಲ್ಲ ನೋಡಿ, ಈ ಥರದೆಲ್ಲ ಪೆಂಡಿಂಗ್ ಇರುತ್ತೆ, ತುಂಬ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು ಗಿಡಕ್ಕೆ ಸ್ಟ್ರೆಸ್ ಕೊಟ್ಟರೆ ಮಾತ್ರ ಅದು ನಿಮಗೆ ಇಳುವರಿ ಕೊಡೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಪವನ್ ಇಡೆಮಲೆ ಬಾಲಾಜಿ. ತುಂಬ ದಿನ ಆಯಿತು ವೀಡಿಯೋಸ್ ಎಲ್ಲ ಮಾಡಿ, ಯಾಕೆಂದರೆ ನಾವು ಸ್ವಲ್ಪ ಕೆಲಸದೆಲ್ಲ ಬ್ಯುಸಿ ಇದ್ವಿ. ಹಾಗಾಗಿ ಕಾರ್ಪೊರೇಟ್ ಲೈಫು, ಇಲ್ಲಿ ಫಾರ್ಮಿಂಗ್ ಲೈಫು ಎಲ್ಲ ಮ್ಯಾನೇಜ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಈಗ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಇವಾಗ ನಮ್ಮದು ಇರಿಗೇಷನ್ ಸೀಸನ್, ಇವಾಗ ಇರಿಗೇಷನ್ ಮಾಡ್ತಾಯಿದ್ದೀವಿ. 80/30 ಒಂದು ಕೆರೆ ಮಾಡಿದ್ವಿ. ಇದರಿಂದ ನಾವು ಈಗ ಪಂಪ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಏನಂತ ಹೇಳಿದರೆ ಡಿಫ್ರೆನ್ಸ್ ನಮ್ಮದು ಏನೂ ಚೇಂಜ್ ಮಾಡೋಕ್ಕೋಗಿಲ್ಲ, ಎಲ್ಲ ಹಾಗೇ ಇದೆ. ಇಲ್ಲಿ ನೋಡ್ಬೋದು, ಇಲ್ಲ ಕಾಣಿಸ್ತಾ ಇದೆಯಲ್ಲ. ಕೆಲವರು ನನಗೆ ಕಮೆಂಟ್ಸ್ ಮಾಡಿದರು, ಈಗ RJ38ನ 8 ಪೈಪ್ ಇಡೋದ, ಇಲ್ಲ 6 ಪೈಪ್ ಇಡೋದ, ಇಲ್ಲ ಅದಕ್ಕೂ ಕಮ್ಮಿ ಇಡೋದ. ಈಗ ನಾನು ಆ್ಯಕ್ಚುಲಿ ಇಲ್ಲಿ 4 ಇಟ್ಟಿದ್ದೀನಿ. 4ಗೂ 80 ಫೀಟ್ ರೇಡಿಯಸ್ ಇದೆ. 80 ಫೀಟ್ ರೇಡಿಯಸ್ ಇದ್ದಾಗ ನೀವು 6 ಇಲ್ಲ 7 ಇಡ್ಬೋದು. ಒಂದು ಪೈಪು ಓವರ್ಲ್ಯಾಪ್ ಆಗಿರೋ ನಾನು ಇವಾಗ ಇಲ್ಲಿ 6 ಇಟ್ಟಿದ್ದೀನಿ. ಇಲ್ಲ ಅಟ್ಲೀಸ್ಟ್ ನೀವು ಒಂದು ಡ್ರೈನ್ ಗನ್ ಕಮ್ಮಿ ಮಾಡಿದರೆ 100 ಫೀಟ್ ರೇಡಿಯಸ್ ಬಂತು ಅಂತ ಹೇಳಿದರೆ ಕವರೇಜ್ ಜಾಸ್ತಿ ಆಗುತ್ತೆ. ಆವಾಗ 8 ಪೈಪಿಗೆ ಇಡ್ಬೋದು, ಸೇಮ್ ಕವರೇಜು. ಅಂದರೆ ನೀವು 4ಅಲ್ಲಿ ಕವರ್ ಆಗುವಂಥದ್ದು 3ಅಲ್ಲಿ ಕವರ್ ಆಗಲ್ಲ, ಒಂದು ಸ್ವಲ್ಪ ಬಾಕಿ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ. ಇದರಲ್ಲಿ ಫಸ್ಟ್ ರೈನ್ ಗನ್ನಿಂದ ಸೆಕೆಂಡ್ ರೈನ್ ಗನ್ಗೆ 4 ಪೈಪ್ ಇಟ್ಟಿದ್ದೀನಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಕವರೇಜ್ ಕಮ್ಮಿ ಆಗ್ತಿತ್ತು. ಅಂದರೆ ಕಾರ್ನರ್ ಕವರ್ ಆಗಬೇಕಿತ್ತು, ಹಾಗಾಗಿ ಇಲ್ಲಿ 4 ಪೈಪ್ ಇಟ್ಬಿಟ್ಟು ಹತ್ತಿರದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ 6 ಪೈಪ್ಸಿಗೆ ಇಟ್ಟಿದ್ದೀನಿ. ನೋಡಿ, 6 ಪೈಪ್ ಇಟ್ಟಾಗ ಇದು ಆಲ್ಮೋಸ್ಟ್ 80 ಫೀಟ್ಗಿಂತ ಜಾಸ್ತಿ ರೇಡಿಯಸ್ ಹೋಗ್ತಾ ಇದೆ. ಇಲ್ಲಿ 6 ಪೈಪಿಗೆ ಇಟ್ಟಾಗೂ ಓವರ್ಲ್ಯಾಪ್ ಆಗ್ತಾ ಇದೆ, ಕಮ್ಮಿ ಇದಾಗ್ತಾ ಇಲ್ಲ. 6 ಪೈಪಲ್ಲೂ ಓವರ್ಲ್ಯಾಪ್ ಆಗ್ತಾ ಇದೆ. ಬಟ್ 4 ಪೈಪಲ್ಲಿ ಆಲ್ಮೋಸ್ಟು 2 ಪೈಪು ಇಲ್ಲ 4 ಪೈಪ್ಸ್ ಹಾಕಿದಾಗ 3 ಪೈಪ್ ಓವರ್ಲ್ಯಾಪೇ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಫಸ್ಟಲ್ಲಿರೋದು. ಹಾಗಾಗಿ ನಿಮ್ಮ ಹತ್ರ ನೀವೆಲ್ಲರೂ RJ38 ಯೂಸ್ ಮಾಡೋದಿದ್ದರೆ 6 ಪೈಪ್ಸ್ ಇಡ್ಬೋದು, ಏನು ತೊಂದರೆ ಇಲ್ಲ. 6 ಪೈಪ್ಸಲ್ಲಿ ನಾವು ಕವರ್ ಮಾಡ್ಬೋದು. ಇಲ್ಲ 7 ಪೈಪ್ಸ್ ಇಟ್ಟರೂ ಆಗುತ್ತೆ. ಬಟ್ 6 ಪೈಪು ಫಾರ್ ಬೆಟರ್ ಕವರೇಜ್, ಕಾರ್ನರ್ ಕವರೇಜಿಗೆ 6 ಪೈಪ್ ಇಸ್ ಬೆಟರ್. ವಿತ್ ನಿಮಗೆ 80+ ಫೀಟ್ ರೇಡಿಯಸ್ ಇದ್ದಾಗ ಮಾತ್ರ. 80ಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ 6 ಪೈಪು ಆಗೋಲ್ಲ, ಕಮ್ಮಿ ಇಡಬೇಕಾಗುತ್ತೆ. 80 ಫೀಟ್ ರೇಡಿಯಸ್ ಇದ್ದಾಗ 1 ಪೈಪು ಓವರ್ಲ್ಯಾಪ್ ಆಗುತ್ತೆ, ಫುಲ್ಲಾಗಿ ಕವರೇಜ್ ಆಗುತ್ತೆ. ನಿಮಗೆ ಆಲ್ಮೋಸ್ಟ್ 0.35 300 ಸೆಂಟ್ಸು ಒಂದು ರೈನ್ ಗನ್ ಕವರ್ ಮಾಡುತ್ತೆ. ಇದು 80/30 ಫೀಟ್ ಇರುವಂಥ ಕೆರೆ ಇದು. ಇದರಲ್ಲಿ ಪರ್ ಶಿಫ್ಟು ಆಲ್ಮೋಸ್ಟು 2 ಫೀಟ್ ನೀರು ಖಾಲಿ ಆಗ್ತಾಯಿದೆ. ಅಂದರೆ 1.5 ಲಕ್ಷ, ಆಲ್ಮೋಸ್ಟು 1,45,000 ಲೀಟ್ರು ಪರ್ ಶಿಫ್ಟು ಖಾಲಿ ಆಗ್ತಾಯಿದೆ 2 ಅವರ್ಸಿಗೆ. ಅಂದರೆ ಇದು ಇನಫ್. ಇವಾಗ ನಾವು ಆ್ಯಕ್ಚುಲಿ ಏನಂದರೆ ಬ್ಲಾಸಮ್ಗೆ ಇರಿಗೇಷನ್ ಮಾಡಿರಲಿಲ್ಲ, ಕರೆಕ್ಟ್ ಟೈಮಿಗೆ ಮಳೆ ಬಂತು, ಒಂದು 45 ಸೆಂಟ್ಸ್ ಮಳೆ ಬಂತು. ಬಟ್ ಅದು ಸಾಕಾಗಿರಲಿಲ್ಲ. ಅವಾಗ ಇಮಿಡಿಯೇಟ್ ನಾವು ಇರಿಗೇಷನ್ ಕೊಡಬೇಕಿತ್ತು. ಆ ಟೈಮಲ್ಲಿ ನಮಗೆ ಸ್ವಲ್ಪ ಕಾಫಿ ಕೆಲಸ ಇನ್ನೂ ಮುಗ್ದಿರಲಿಲ್ಲ. ಹಾಗಾಗಿ ನಾವು ಹಾಗೆ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು. ಎಲ್ಲ ಅಕಸ್ಮಾತ್ ಮಳೆ ಬಂದುಬಿಟ್ರೆ ಮ್ಯಾಕ್ಸಿಮಮ್ ವಿತಿನ್ 2 ಡೇಸ್ ನಾವು ನೀರು ಹೊಡೆದು ಮುಗಿಸ್ಬೇಕು. ಅದಕ್ಕಿಂತ ನಾವು ಲೆಂತಿ ಮಾಡೋಕ್ಕೆ ಹೋದರೆ ಹೂಗಳು ಫಾರ್ವರ್ಡ್ ಆಗಿಬಿಡುತ್ತೆ, ಆಮೇಲೆ ಹೂ ಮೇಲೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಅಕಸ್ಮಾತ್ ಇವತ್ತು ಮಳೆ ಬಂತು ಅಂದರೆ ನಾಳೆ ನಾಡಿದ್ದು 2 ಡೇಸಲ್ಲಿ ಇರಿಗೇಷನ್ ಮಾಡಿ ಮುಗಿಸ್ಬೇಕು. ಆಗಿಲ್ಲ ಅಂತಂದರೆ ಸ್ಟಾಪ್ ಮಾಡಿಬಿಡಿ, ಮಾಡಬಾರ್ದು. ಫ್ಲವರ್ಗೆ ಏಟ್ ಆಗುತ್ತೆ. ಆದಮೇಲೆ ನೆಕ್ಸ್ಟ್ ನೀವು 16 ಡೇಸ್ ಬಿಟ್ಬಿಟ್ಟು ಕೊಡ್ಬೋದು. ನಾವೀಗ ಹಾಗೆ ಮಾಡ್ತಿದ್ದು. ಮಳೆ ಬರಲಿಲ್ಲ ಅಂತ ಅಂದ ಕೇಸಲ್ಲಿ ನಾವು ನೀರು ಎಷ್ಟು ಕೊಡಬೇಕು ಕಾಫಿ ತೋಟಕ್ಕೆ, ಬ್ಲಾಸಮ್ಗೆ ಎಷ್ಟು ಕೊಡಬೇಕು, ಬ್ಯಾಕಪ್ ಎಷ್ಟು ಕೊಡಬೇಕು. ಈಗ ಕಾಫಿಗೆ ಬ್ಲಾಸಮ್ ಆಗೋಕ್ಕೆ ಅಟ್ಲೀಸ್ಟ್ ಏನಿದ್ರೂ ಕೂಡ 1 ಇಂಚ್ ಮಳೆ ಬರಬೇಕು. ಇಲ್ಲ ಅಂದರೆ ಅದರ ಈಕ್ವಲ್ ಆಗಿರೋ 1,60,000 ಇಂದ 2 ಲಕ್ಷ ಲೀಟರ್ಸು ನಾವು ಇರಿಗೇಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಬ್ಯಾಕಪ್ ಅದರ ಅರ್ಧದಷ್ಟು 21 ಡೇಸ್ ಆದಮೇಲೆ ನಾವು ನೀರು ಕೊಡ್ಬೋದು. ಈಗ ಕಾಫಿ ತೋಟಕ್ಕೆ ನಾವು ಆ್ಯಕ್ಚುಲಿ ಇವಾಗ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲೆಲ್ಲ ನಮಗೆ ಅಷ್ಟೊಂದು ಇರಿಗೇಷನ್ ಮಾಡೋಕ್ಕೆ ಫೆಸಿಲಿಟೀಸಲ್ಲಿ ಇರಲಿಲ್ಲ ಮುಂಚೆ. ಅಂದರೆ ಇರಿಗೇಷನ್ ಬಗ್ಗೆನೂ ಅಷ್ಟೊಂದು ಇನ್ಫಾರ್ಮೇಷನು ಕೂಡ ಇರಲಿಲ್ಲ ನಮ್ಮ ಹತ್ರ ಎಲ್ಲ. ಹಾಗಾಗಿ ನಾವು ಇರಿಗೇಷನ್ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಮಾಡಿದ್ವಿ. ಆ್ಯಕ್ಚುಲಾಗಿ ಕಾಫಿಗೆ ಇವಾಗ ಬಂದಿರೋ ಹೈಬ್ರಿಡ್ ವೆರೈಟಿ ಕಾಫಿಗೆಲ್ಲ ಎವ್ರಿ 21 ಡೇಸು, ಮಳೆಗಾಲ ಕಳೆದು ಎವ್ರಿ 21 ಡೇಸು ನಾವು ನೀರು ಕೊಡಬೇಕಾಗುತ್ತೆ. ಸ್ಟ್ರೆಸ್ಸಿಂಗ್ ಪೀರಿಯಡ್ ಅಂತ ವರ್ಷದಲ್ಲಿ 2 ಮಂತ್ಸ್ ಇರುತ್ತೆ. ಅದು ಯಾವಾಗ ಅಂದರೆ ಡಿಸೆಂಬರು, ಜನವರಿ, ಫೆಬ್ರವರಿ 3 ಮಂತ್ಸು ಮ್ಯಾಕ್ಸ್ ನಾವು ಸ್ಟ್ರೆಸ್ಸಿಂಗ್ ಪೀರಿಯಡ್ ಕೊಡ್ಬೋದು. ಆವಾಗ ಸ್ಟ್ರೆಸ್ ಆದಾಗ ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಇರಿಗೇಷನ್ ಮಾಡಬೇಕಾಗತ್ತೆ. ಇರಿಗೇಷನ್ ಅಂತೂ 1,60,000 ಇಂದ 2 ಲಕ್ಷ ಲೀಟ್ರು ನೀರು ನಾವು ಪರ್ ಏಕರು ಕೊಡಲೇಬೇಕು. ಅದ್ರದ್ದು ಕ್ಯಾಲ್ಕುಲೇಷನ್ ನೀವು ಈಗ ಇರಿಗೇಟ್ ಮಾಡೋರಿಗೆ, ಆಲ್ರೆಡಿ ಇರಿಗೇಷನ್ ಮಾಡೋರಿಗೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಕೆರೆ ಸೈಜ್ ಎಷ್ಟು ಇರುತ್ತೆ, ಎಷ್ಟು ನೀರು ಇಲ್ಲಿಂದ ಎಕ್ಸಿಟ್ ಆಯಿತು. ಇಲ್ಲ ಅಂತ ಹೇಳಿದ್ರು ಪರ್ ರೈನ್ ಗನ್ ಈಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಈಗ RJ38ಅಲ್ಲಿ
3 kg ಪ್ರೆಷರಿಗೆ ಆಲ್ಮೋಸ್ಟು 300 ಲೀಟರ್ಸ್ ಪರ್ ಮಿನಿಟ್ ಎಜೆಕ್ಟ್ ಆಗುತ್ತೆ. ಅಂದರೆ 1 ನಿಮಿಷಕ್ಕೆ ಎಷ್ಟಾಯಿತು ಪರ್ 2 ಅವರ್ಸ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲೇ ಕ್ಯಾಲ್ಕುಲೇಷನ್ ಸಿಕ್ಕುತ್ತೆ. ಆ್ಯಕ್ಚುಲಾಗಿ ಇವಾಗ ನಮ್ಮದು ಏನಾಗ್ತಿದೆ ಅಂತಂದರೆ 4 ರೈನ್ ಗನ್ನಲ್ಲಿ ಆಲ್ಮೋಸ್ಟು 1.5 ಲಕ್ಷ ಲೀಟರ್ಸು 2 ಅವರ್ಸಿಗೆ ನಾವು ಇರಿಗೇಟ್ ಮಾಡ್ತಿದ್ವಿ. ಅಂದರೆ ಇದೇನಕ್ಕೆ ನಾನು ಈಗ ಬ್ಯಾಕಪ್ಗೆ ಅಷ್ಟು ಇರಿಗೇಷನ್ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಬ್ಲಾಸಮ್ಗೆ ಅಷ್ಟೊಂದು ಕೊಡೋಕ್ಕಾಗಿಲ್ಲ. ಬ್ಲಾಸಮ್ಗೆ ಕೊಡಬೇಕಾಗಿ ಸಿಕ್ಕಿದ ನೀರು ಏನಾಗುತ್ತೆ, ಅದು ಹೂ ಬಂದಿರುತ್ತೆ. ಆಮೇಲೆ ಹೂವನ್ನ ನೆಕ್ಸ್ಟ್ ಅದನ್ನ ಫಾರ್ವರ್ಡ್ ಮಾಡಲಿಕ್ಕೆ ಅದಕ್ಕೆ ಸಾಕಾಗಲ್ಲ ನೀರದು. ಮಳೆ ಬಂದಾಗ ಇರಿಗೇಷನ್ ಮಾಡೋದಿದ್ರೆ ಇಮ್ಮಿಡಿಯೇಟ್ ವಿತಿನ್ 2 ಡೇಸು ನೀರು ಹೊಡೆದು ಮುಗಿಸ್ಬೇಕು. ಅದಾದಮೇಲೆ ನಾವು ಮಾಡಿದರೆ ಅದು ಬಡ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಹೂ ಅರಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ 1 ವೀಕಲ್ಲಿ ನಾವು ನೀರು ಕೊಟ್ಟರೆ ಏನೂ ಆಗೋದಿಲ್ಲ. ಆ್ಯಕ್ಚುಲಾಗಿ ಈಗ ಬ್ಲಾಸಮ್ ಇರಿಗೇಷನ್ ಆದಮೇಲೆ ನೆಕ್ಸ್ಟ್ ಇರಿಗೇಷನ್ ಯಾವಾಗಲೂ ನಾವು 21 ಡೇಸ್ ಆದಮೇಲೆ ಕೊಡೋದು, ಅಂದರೆ 3 ವೀಕ್ಸ್ ಆದಮೇಲೆ. ಬಟ್ ಇವಾಗ ನಾವು ಅವಾಗ ನನಗೆ ಮಳೆ ಬಂದು ಅಷ್ಟೊಂದು ಸಾಕಾಗಿಲ್ಲ ನೀರು, ಅದಕ್ಕೋಸ್ಕರ ಇವಾಗ ನಾವು ಮತ್ತೆ ಇರಿಗೇಷನ್ ಮಾಡ್ತಿದ್ವಿ. ಇದೀಗ ಈಕ್ವಲ್ ಟು ಬ್ಲಾಸಮ್ ಇರಿಗೇಷನ್ನೇ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಆವಾಗ ಮಳೆ ಬಂದಿದ್ದಾಗ ಈಗ ಸ್ವಲ್ಪ ಮರ ಅಡಿಯಲ್ಲೆಲ್ಲ ನೀರು, ಇನಫ್ ಕ್ವಾಂಟಿಟಿ ಆಫ್ ನೀರು ಗಿಡದ ಬುಡಕ್ಕೆ ಹೋಗಿರಲ್ಲ. ಅಂದರೆ ಫುಲ್ಲಾಗಿ 100% ಅದು ಬ್ಲಾಸಮ್ ಆಗಿರಲ್ಲ. ಒಂದು ಅರ್ಧ ಮಳೆ ಬಂದಿರೋ ಹಾಗೆ ಅಟ್ಲೀಸ್ಟ್ ಏನಿಲ್ಲ ಅಂತ ಹೇಳಿದ್ರು 1 ಇಂಚ್ ಮಳೆ ಬರಲೇಬೇಕು. ಒಂದಕ್ಕಿಂತ ಜಾಸ್ತಿ ಅಪ್ ಟು 2 ಇಂಚಸ್ ಬಂದಷ್ಟು ಒಳ್ಳೆಯದು. ಗಿಡದಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗೆಲ್ಲಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹೂ ಹೋಗಿ ಬ್ಲಾಸಮ್ ಆಗಿದೆ. ಬಟ್ ಇದರಲ್ಲಿ ನೋಡಿ, ಇದರಲ್ಲಿ ಇನ್ನು ಹೂವು ಬಂದಿಲ್ಲ. ಬಟ್ ಇದು ಇವಾಗ ಬಂದಿರೋದಲ್ಲ, ಇದು ಲಾಸ್ಟ್ 2 ವೀಕ್ಸಿಂದ ಬಂದಿರೋದಲ್ಲ, ಮುಂಚೆನೇ ಇದ್ದಿದ್ದು. ಇದು ಏನಕ್ಕೆ ಬಂದಿಲ್ಲ, ಅದಕ್ಕೆ ಇನಫ್ ಕ್ವಾಂಟಿಟಿ ನೀರು ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೂ ಬಂದು ಬ್ಲಾಸಮ್ ಆಗಿ ಹೂ ಬಿದ್ದಿದೆ. ಇಲ್ಲಿ ಇನ್ನೂ ನೋಡಿ, ಇನ್ನೂ ಫ್ಲವರ್ ಬಡ್ಸೆ ಹಾಗೆ ಇದೆ ನೋಡಿ. ಇಲ್ಲಿ ಈ ಫ್ಲವರ್ ಬಡ್ಸಲ್ಲಿ ಏನಾಗುತ್ತೆ, ಈಗ ನಾವು ಇರಿಗೇಷನ್ ಮಾಡಿದಾಗ ಈಗ ಮತ್ತೆ ಅದು ಇನ್ನೊಂದ್ಸಲ ಬ್ಲಾಸಮ್ ಆಗುತ್ತೆ. ಇಲ್ಲಿ ನೋಡಿ, ಇದರೆಲ್ಲ ಹಾಗೆ ಇದೆ. ಇಲ್ಲಿ ನೋಡಿ, ಈ ಗಿಡದಲ್ಲಿ ನೋಡಿ, ಈ ಗಿಡದಲ್ಲಿ ತುಂಬ ಇದೆ, ಆ ಥರ ಕಾಣಿಸ್ಬೋದು ನಿಮಗೆ. ಇಲ್ಲೇನು ಮೇಲ್ಗಡೆ ಮರ ಎಲ್ಲ ಏನೂ ಇಲ್ಲ, ಖಾಲಿ ಇದೆ. ಇಲ್ಲಿ ಹೂ ಹೋಗಿದೆ, ಇಲ್ಲಿ ಹೂ ಹೋಗಿಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಹೂ ಹೋಗಿದೆ, ಇಲ್ಲಿ ಹೂ ಹೋಗಿಲ್ಲ. ನೋಡಿ, ಈ ಥರದ್ದೆಲ್ಲ ಪೆಂಡಿಂಗ್ ಇರುತ್ತೆ, ತುಂಬ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು 40% ಬ್ಲಾಸಮ್ಮು ಇವಾಗ ಈ ಇರಿಗೇಷನ್ ಕೊಟ್ಟ ಮೇಲೇನೂ ಆಗೋದು. ಅದೇ ನಾವು ಏನಾಗಿತ್ತು ಅಂತಂದರೆ 1 ಇಂಚಿಗಿಂತ ಜಾಸ್ತಿ ಮಳೆ ಬಂದಾಗ ಇಲ್ಲ, ನಾವು ಅವಾಗ ಇರಿಗೇಷನ್ನು ಮಿನಿಮಮ್ ನಾವು 50 mm ಇಲ್ಲ 2 ಲಕ್ಷ ಲೀಟ್ರ್ ನಾವು ಇರಿಗೇಷನ್ ಮಾಡಿದಾಗ ಎಲ್ಲನೂ ಒಟ್ಟಿಗೆ ಬ್ಲಾಸಮ್ ಆಗುತ್ತೆ. ಅದು ನಮಗೆ ಆ್ಯಕ್ಚುಲಿ ಅಡ್ವಾಂಟೇಜೇ, ಒಟ್ಟಿಗೆ ಬ್ಲಾಸಮ್ ಆಗೋದು. ಜನವರಿಲೂ ಒಂದ್ಸಲಿ ಒಂದು ಸಣ್ಣ ಮಳೆ ಬಂತು. ಅದಕ್ಕೂ ಕೆಲವು ಹೂಗಳು ಕೆಲವು ಕಡೆ ನಮ್ಮದು ಆಲ್ರೆಡಿ ಹೂ ಬ್ಲಾಸಮ್ ಆಗಿಬಿಟ್ಟಿತ್ತು. ಅದೇನಾಗುತ್ತೆ, ಅವಾಗ ಬ್ಲಾಸಮ್ ಆಗಿದ್ದು ಫಸ್ಟ್ ಹಣ್ಣಾಗುತ್ತೆ ಗಿಡ, ಅಂದರೆ ಫಸ್ಟ್ ಮೆಚ್ಯೂರ್ ಆಗಿ ಫಸ್ಟ್ ಹಣ್ಣಾಗುತ್ತೆ. ಆಮೇಲೆ ಇವಾಗ ನಾವು 16 ಡೇಸ್ ಮುಂಚೆ ಬಂದಿದ್ದ ಮಳೆಯಲ್ಲಿ ಆವಾಗ ಹೂ ಆಯ್ತಲ್ಲ, ಅದು ಮತ್ತೆ ಮೆಚ್ಯೂರ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಇರಿಗೇಟ್ ಮಾಡ್ತಿದ್ವಲ್ಲ, ಅದು ಮತ್ತೆ ಮೆಚ್ಯೂರಿಟಿ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾವು ಆದಷ್ಟು ಬೇಗ ಇರಿಗೇಟ್ ಮಾಡಬೇಕಾಗತ್ತೆ. ಅಂತೂ ಹಾಗೆ ಅದೇ ನಾವು ಒಂದು ಏಮ್ ಇಟ್ಕೊಂಡು ಬೇಗ ಕಾಫಿ ಕುಯ್ದುಬಿಟ್ಟು ಬೇಗ ಇರಿಗೇಟ್ ಮಾಡಿಬಿಡೋಣ, ಬೇಗ ಹಣ್ಣಾಗುತ್ತೆ, ಅದು ತಪ್ಪೋದು. ಆ ಥರ ಆಗಲ್ಲ. ಆ್ಯಕ್ಚುಲಿ ಓಲ್ಡ್ ರೋಬಸ್ಟ ಅಂಥದ್ದು ಇದ್ದರೆ ಅದಕ್ಕೆ ನೀವು ಮಾರ್ಚ್ ಫಸ್ಟ್ ವೀಕಲ್ಲಿ ಇರಿಗೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಯಾಕೆಂದರೆ ಈಗ ಓಲ್ಡ್ ರೋಬಸ್ಟ ಅಂಥವು ಸ್ವಲ್ಪ ಸ್ಟ್ರೆಸ್ಸಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಅದಕ್ಕೆ. ಅದರಲ್ಲಿ ಹೆಂಗೂ ನಾವು ಕಂಪ್ಯಾರಿಟಿವ್ ಈಗ ಓಲ್ಡ್ ರೋಬಸ್ಟಕ್ಕೂ ಮತ್ತು ಈಗ ಹೈಬ್ರಿಡ್ ವೆರೈಟೀಸ್ ಏನೇನಿದೆ, C/R ಆಗಿರ್ಬೋದು, ಇಲ್ಲ TR9, ಡಾರ್ಫು, ಇಂಥ ವೆರೈಟೀಸ್ಗಳೇನಿದೆ ಅದು ಮಾಡಿಫೈಡ್ ಮಾಡಿರೋವಂಥದ್ದು ಈ ಥರ ಜಾಸ್ತಿ ಇಳುವರಿಗೋಸ್ಕರ. ಕಂಪ್ಯಾರಿಟಿವ್ ನೀವು ಕಂಪೇರ್ ಮಾಡಿ ಡೆಡ್ ಶೀಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಪರ್ ಹೆಕ್ಟರು ಇವಾಗ ಹೈಬ್ರಿಡ್ ವೆರೈಟೀಸ್ ಎಷ್ಟು ಕಾಫಿ ಕೊಡುತ್ತೆ, ಇಲ್ಲ ಓಲ್ಡ್ ರೋಬಸ್ಟ ಎಷ್ಟು ಕಾಫಿ ಕೊಡುತ್ತೆ ಅಂತ ಅದರಲ್ಲಿ ನಮಗೆ ಈಸಿ ಗೊತ್ತಾಗುತ್ತೆ. ಅಂದರೆ ಈಗ ನಾವು ರೆಗ್ಯುಲರ್ ಇರಿಗೇಷನ್ ಮಾಡೋದಿದ್ದರೆ ಅಂದರೆ ಈಗ ಎವ್ರಿ 21 ಡೇಸ್ ಇರಿಗೇಟ್ ಮಾಡಬೇಕು. ಅಟ್ಲೀಸ್ಟ್ 1 ಮಂತ್ ಒನ್ಸ್ ಇರಿಗೇಟ್ ಮಾಡಿದರೆ ಕಾಫಿ ತೋಟಕ್ಕೆ 3 ಮಂತ್ಸ್ ನಾವು ಸ್ಟ್ರೆಸ್ಸಿಂಗ್ ಪೀರಿಯಡ್ ಕೊಡ್ಬೋದು. ಅಪ್ ಟು 2 ಮಂತ್ಸು, ಮ್ಯಾಕ್ಸಿಮಮ್ 3 ಮಂತ್ಸ್ ನಮಗೆ ಸ್ಟ್ರೆಸ್ಸಿಂಗ್ ಪೀರಿಯಡ್ ಕೊಡ್ಬೋದು. ಆ ಸ್ಟ್ರೆಸ್ಸಲ್ಲಿ ಆ ಗಿಡಕ್ಕೆ ನೀರು ಸಿಗದೆ ಇದ್ದಾಗ ಆವಾಗ ಏನಾಗುತ್ತೆ, ಅದು ಇನ್ನು ರೀಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ರೀಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಬಡ್ಸ್ ಕ್ರಿಯೇಟ್ ಮಾಡುತ್ತೆ, ಬಡ್ಸ್ ಫಾರ್ವರ್ಡ್ ಆಗುತ್ತೆ. ಇದೇ ನಾವು ಇದಕ್ಕೆ ಸ್ಟ್ರೆಸ್ಸಿಂಗ್ ಪೀರಿಯಡ್ ಕೊಡದೇನೆ ನೀರು ಕೊಟ್ಬಿಟ್ರೆ ಏನಾಗುತ್ತೆ, ಅದರಲ್ಲಿ ಬಡ್ಸೇ ಇರಲ್ಲ. ನಾರ್ಮಲ್ ಆ ಗಿಡಕ್ಕೆ ನೀರು ತಂದ್ಕೊಂಡು ಸುಮ್ಮನೆ ಆಗಿಬಿಡುತ್ತೆ. ಯಾವುದೇ ಗಿಡ, ಕಾಫಿ ಗಿಡ ಅಂತಲ್ಲ, ಯಾವ ತೋಟ ಆದ್ರೂ ಗಿಡಕ್ಕೆ ಸ್ಟ್ರೆಸ್ ಕೊಟ್ಟರೆ ಮಾತ್ರ ಅದು ನಿಮಗೆ ಇಳುವರಿ ಕೊಡೋದು. ಅಲ್ಲೊಂದು ರೈನ್ ಗನ್ ಇದೆ,
ಅದಾದಮೇಲೆ ನೆಕ್ಸ್ಟ್ ರೈನ್ ಗನ್ ಅಲ್ಲಿ ಪಕ್ಕದಲ್ಲೇ 4 ಪೈಪ್ಸ್ ಎಲ್ಲ ಇದೆ. ಈ ರೈನ್ ಗನ್ ಏನು ಮಾಡ್ತಾ ಇದೆ, ಈ ರೈನ್ ಗನ್ ನಾರ್ಮಲ್ ಕವರ್ ಮಾಡ್ತಾ ಇದೆ. ಈ ರೈನ್ ಗನ್ನು ಇಲ್ಲಿ ಕಾರ್ನರ್ ನೋಡಿ, ಈ ಕಾರ್ನರ್ ಸೈಟ್ ಇದು ಈ ಜಾಗ, ಈ ಕಾರ್ನರ್ ಸೈಟಿಗೆ ನೀರು ಬರೋಕ್ಕೋಸ್ಕರ ಅದು ನಾವು ಇಲ್ಲಿ 4 ಪೈಪಲ್ಲಿ ಇಟ್ಟು ಇದು ಕವರ್ ಮಾಡ್ತೀವಿ. ಇದು ನಾವು ಇದು ಬೇಡ ಅಂತ ಹೇಳ್ಬಿಟ್ಟು ನಾವು 6 ಪೈಪ್ಸಿಗೆ ಇಡಕ್ಕೆ ಹೋಗಿದ್ರೆ ಏನಾಗ್ತೈತಿ, ಇದನ್ನ ಇಷ್ಟು ಜಾಗ ಬಿಟ್ಬಿಟ್ಟು ಕಾರ್ನರ್ ಬಿಟ್ಬಿಟ್ಟು ರೌಂಡಾಗಿ ಆ ಕಡೆ ಹೋಗ್ತಾಯಿತ್ತು. ಈ ಸಲ ನಾನು 16 ನಾಸಲ್ಗೆ ಅಪ್ಗ್ರೇಡ್ ಮಾಡಿದ್ದೀನಿ. 16 ನಾಸಲಲ್ಲಿ ನೀರು ಸ್ವಲ್ಪ ಜಾಸ್ತಿ ಬರುತ್ತೆ, ಜಾಸ್ತಿ ಮುಂದೆ ಕೊಡೀತದೆ. ಜಸ್ಟ್ ಪ್ರೆಷರ್ ನಾವು ಜಾಸ್ತಿ ಕೊಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ನೋಡಿ ಇದು ರೇಂಜ್ ನೋಡಿ ಗೊತ್ತಾಗ್ತದೆ ಇದ್ರದ್ದು ನೋಡಿ, ಇದು 80 ಫೀಟ್ ಆಗುವಂಥದ್ದು ನೋಡಿ. ಇದ್ರ ನೆಕ್ಸ್ಟ್ ಆ ಕಡೆ ಇದು ನೀವು ಕಾಣಿಸ್ಬೋದು, ಅದು ಕಾಣಿಸ್ತಾ ಇದೆಯಲ್ಲ ಅದು ನೋಡಿ. ಈ ಕಡೆ ಇದ್ರದ್ದು 3 ಪೈಪಿಗೆ ಇದೇ ಕವರ್ ಮಾಡ್ತಾ ಇದೆ, 4 ಪೈಪಿಗೆ ಇದೇ ಕವರ್ ಮಾಡ್ತಾ ಇದೆ. ಆ ಕಡೆದು 4 ಪೈಪಿಗೆ ಅದು ಕವರ್ ಮಾಡ್ತಾ ಇದೆ. ಈ ಜಸ್ಟ್ ಈ ಕಾರ್ನರ್ ಜಾಗ ಒಂದು ಕವರ್ ಮಾಡೋಕ್ಕೋಸ್ಕರ ರೈನ್ ಗನ್ ಒಂದು ಸಪ್ರೇಟ್ ತಗೊಂಡು ಸ್ಟ್ಯಾಂಡ್ ನಾನೇ ಮತ್ತೆ ಮಾಡಿದ್ದು ನೋಡಿ. 4 ಪೈಪ್ಸ್ ಸ್ಟ್ಯಾಂಡು ಪ್ಲಸ್ ಸ್ಟೆಪ್ಸ್ ಹೇಗಿದೆ ನೋಡಿ. ಇದು ಅಲ್ಯೂಮಿನಿಯಂ ಇದಕ್ಕೆ ಬರುತ್ತೆ, ಅಲ್ಯೂಮಿನಿಯಂ ಏಣಿಗೆ ಬರುತ್ತೆ ಸ್ಟೆಪ್ಸು. ಆ ಸ್ಟೆಪ್ಸ್ನ ತಗೊಂಡು ಇಲ್ಲಿ ಜಸ್ಟ್ ಸ್ಕ್ರೂ ಮಾಡಿರೋದು ಅಷ್ಟೇ, ಸ್ಕ್ರೂ ಮಾಡಿಲ್ಲ, ಬೋಲ್ಟ್ ನೆಟ್ಟಾಗಿ ಟೈಟ್ ಮಾಡಿರೋದು. ಇದೊಂದು ಇಲ್ಲಿ ವೆಲ್ಡಿಂಗ್ ಮಾಡೋ ಅವಶ್ಯಕತೆನೂ ಇಲ್ಲ, ಬೇಕಾದಾಗ ತಕ್ಕೋಬೋದು, ಬಿಚ್ಕೋಬೋದು ಅದನ್ನ. ಆಮೇಲೆ ಇದು ನೋಡಿ, ಇದು ಫುಟ್ ಬಾಟಮ್ ನೋಡಿ, 4 ಇಂಚಿಂದ 1.5 ಇಂಚು ಎಕ್ಸಿಟು. ಫುಲ್ಲು ನಾನು 4 ಇಂಚ್ ಪೈಪೇ ಯೂಸ್ ಮಾಡಿರೋದು. ನೀರು ಹೆಂಗಾಗುತ್ತೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಮುಂಚೆ ನಾವು ಇರಿಗೇಷನ್ ಏನಕ್ಕೆ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಏನಕ್ಕೆ ಅದು ಪ್ರಾಕ್ಟೀಸ್ ಇರಲಿಲ್ಲ ಅಂದರೆ, ಇಲ್ಲಿ ನಮಗೆ ಇವಾಗ ಜನವರಿಯಿಂದ ತಿಂಗಳಿಗೆ ಒಂದ್ಸಲಿ ಮಳೆ ಆಟೋಮೆಟಿಕಾಗಿ ಬರ್ತಿತ್ತು ನಮಗೆ ಇಲ್ಲಿಗೆ. ಅಟ್ಲೀಸ್ಟ್ ಒಂದು 1/2 ಇಂಚ್ ಮಳೆ, ಅಟ್ಲೀಸ್ಟ್ 1 ತಿಂಗಳಿಗೆ ಒಂದು ಮಳೆ ಬರ್ತಾಯಿತ್ತು ಕಾಮನ್ ಆಗಿ. ಈಗ ಲಾಸ್ಟ್ 5 ಇಯರ್ಸಿಂದ ಈ ಮಳೆ ಬರೋದು ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಈ ಭಾಗಮಂಡಲ ಭಾಗದಲ್ಲಿ. ಹಾಗಾಗಿ ನಮಗೆ ಇರಿಗೇಟ್ ಮಾಡಬೇಕಾಗಿದೆ. ಕಳೆದ ವರ್ಷ ಪರವಾಗಿಲ್ಲ, ಆಚೆ ವರ್ಷ 2 ಇಯರ್ಸ್ ಬ್ಯಾಕು ಅಪ್ ಟು ಮೇವರೆಗೂ ಮಳೆನೇ ಬಂದಿರಲಿಲ್ಲ. ಡಿಸೆಂಬರಲ್ಲಿ ಮಳೆ ಬಂದಿದ್ದು ಬಿಟ್ಟರೆ ಮೇವರೆಗೂ ಮಳೆ ಬಂದಿರಲಿಲ್ಲ. ಆವಾಗ ತುಂಬ ಎಫೆಕ್ಟ್ ಆಗಿತ್ತು ನಮ್ಮ ಕಡೆ ಎಲ್ಲ, ಈ ಕಡೆ ಎಲ್ಲ. ಬಟ್ ಅಟ್ಲೀಸ್ಟ್ ಹೌದು, ಈಗ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಭಾಗಮಂಡಲ ಭಾಗದ ಕಾಫಿ ಓಟಿ ಯಾವತ್ತು ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಕೆಮಿಕಲ್ ಫರ್ಟಿಲೈಸರ್ಸು ತುಂಬ ಮಿನಿಮಲ್ ಯೂಸ್ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರ ಆಗಲಿ ಇಲ್ಲ ಬೇರೆ ಬೇರೆ ಥರದ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಂಥದ್ದೇ ನಾವು ಜಾಸ್ತಿ ಇಲ್ಲಿ ತೋಟಕ್ಕೆ ಅಪ್ಲೈ ಮಾಡ್ತೀವಿ. ಹಾಗಾಗಿ ಅದು ನಮಗೆ ಇಲ್ಲಿ ಜಾಸ್ತಿ ಓಟಿ ಬರುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈಗ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಭಾಗಮಂಡಲ ಭಾಗ ಬಿಟ್ಟು ಸ್ವಲ್ಪ ದೂರ ಹೋದ್ರೂ ಇಷ್ಟೊಂದು ಓಟಿ ಇಲ್ಲ. ನಮ್ಮದವ್ರು ಆಗ್ತಿರ್ಬೋದು. ಇಲ್ಲಿ ನೋಡಿ ನನ್ನ ಬ್ಯಾಕಲ್ಲಿ ಫುಲ್ಲು ಇರಿಗೇಷನ್ ಆಗ್ತಾಯಿದೆ. ಒಂಥರ ಮಳೆಗಾಲ ಥರ ಇದೆ ಇವಾಗ ಸೀಸನ್ನು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಈಗ ನನಗೆ ಕಾಣಿಸ್ತಿದೆ ನೋಡಿ, ಇದ್ರದ್ದೆಲ್ಲ ನಾನು ನಿಮಗೆ ಬ್ಯಾಕ್ ಸೈಡಿಂದ ಈ ಫುಲ್ ನನ್ನ ಡ್ರೋನ್ ವ್ಯೂ ತೋರಿಸ್ತೀನಿ. ಇದು ಎಲ್ಲದನ್ನು ಈ 3 ರೈನ್ ಗನ್ನು, ಆಮೇಲೆ ಇಲ್ಲೊಂದು ರನ್ ಆಗ್ತಿರೋದು ಒಂದು ರೈನ್ ಗನ್ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರೋವರೆಗೂ ಬಾಯ್.